ಹಲೋ ಎವ್ರಿವನ್, ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅಂತ ಹೇಳ್ತಾ ಇವತ್ತು ಒಂದು ವಿಶೇಷವಾಗಿರೋಂಥ ಸ್ವೀಟ್ನ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಅದೇನಂತ ಅಂದರೆ ಗಿಣ್ಣು. ಸಿಟಿಲಿರೋರಿಗೆ ಮೇ ಬಿ ಇದ್ರ ಬಗ್ಗೆ ಅಷ್ಟು ಗೊತ್ತಿರಲ್ಲ, ಬಟ್ ಹಳ್ಳಿಲಿರೋರಿಗೆ ಗಿಣ್ಣು ಅಂತ ಅಂದರೆ ತುಂಬಾ ಫೇವ್ರೇಟ್ ಇರುತ್ತೆ. ಹಾಗೆಯೇ ಅದ್ರ ಹೆಲ್ತ್ ಬೆನಿಫಿಟ್ಸ್ ಕೂಡ ಗೊತ್ತೇ ಇರುತ್ತೆ. ಏನಂತ ಅಂದರೆ ನಿಮಗೂ ಅಕ್ಕಪಕ್ಕದ ಮನೇಲಿ ಏನಾದರೂ ಗಿಣ್ಣದ ಹಾಲು ಕೊಟ್ಟರೆ ನೀವು ಈ ಥರ ಸ್ವೀಟ್ನ ಮಾಡ್ಕೊಂಡು ತಿನ್ನಿ. ಇದರಲ್ಲಿ ಇದು ತಿನ್ನೋದಕ್ಕೆ ಎಷ್ಟು ಚೆನ್ನಾಗಿರುತ್ತೋ ಹಾಗೆಯೇ ಹೆಲ್ತಲ್ಲೂ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಏನಂತ ಅಂದರೆ ಇದರಲ್ಲಿ ಆಂಟಿಬಾಡೀಸ್, ಪ್ರೋಟೀನ್ಸ್, ಫೈಬರ್ಸ್ ಇರೋದ್ರಿಂದ ಚಿಕ್ಕ ಮಕ್ಕಳಿಗೆ ಏಜ್ ಆಗಿರೋರಿಗೆ ನೀವು ಯಾರಿಗೇನೆ ಕೊಟ್ರು ಅವ್ರದ್ದು ಹೆಲ್ತು ತುಂಬಾ ಇಂಪ್ರೂವ್ ಆಗುತ್ತೆ. ಸೊ ಇವಾಗ ಈ ಸ್ವೀಟ್ನ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ. ನೀವು 150 to 200 ml ಗಿಣ್ಣದ ಹಾಲು ತೊಗೊಂಡಿದ್ರೆ ಅದಕ್ಕೆ 1 ಲೀಟ್ರ್ ಆಗುವಷ್ಟು ಹಸು ಹಾಲು ಅಥವಾ ಎಮ್ಮೆ ಹಾಲು ಯಾವುದಾದ್ರೂ ಆಗಿರ್ಬೋದು, ಬಟ್ ಸ್ವಲ್ಪ ಗಟ್ಟಿ ಇರಲಿ. ಹಾಲನ್ನ ತೊಗೊಂಡು ಇದಕ್ಕೆ ಒಂದು ಅರ್ಧ kg ಸಕ್ಕರೆ ಬೇಕಾಗುತ್ತೆ. ನೀವು ಬೆಲ್ಲನ ಪ್ರಿಫರ್ ಮಾಡೋದಿದ್ರೆ ನೀವು ಬೇಕಿದ್ರೆ ಅರ್ಧ kg ಕಪ್ಪು ಬೆಲ್ಲ ಕೂಡ ಹಾಕೋಬಹುದು. ಹಾಗೇನೆ ಒಂದು 4 ರಿಂದ 5 ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಹಾಕೊಳ್ಳಿ. ಸಕ್ಕರೆನ ಹಾಲಲ್ಲಿ ಚೆನ್ನಾಗಿ ಕರಗಿಸ್ಕೊಂಡು ನೀವು ಗಿಣ್ಣದಲ್ಲಿ ಏನು ತೊಗೊಂಡಿರ್ತೀರಲ್ವ ಅದನ್ನು ಸಹ ಹಾಕಿ ಹಾಲಿನ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ ಸೋಸ್ಕೊಳ್ಳಿ ಚೆನ್ನಾಗಿ. ಮತ್ತೇನಂತ ಅಂದರೆ 1 ಲೀಟ್ರು ಹಾಲ್ದು ಪೂರ್ತಿ ನಾವು ಗಿಣ್ಣನ್ನ ಬೇಯಿಸ್ತೀವಿ ಅಂತಂದರೆ ಕೆಲವೊಂದು ಸಲ ಮಧ್ಯದಲ್ಲಿ ಬೆಂಡ್ ಬರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಅರ್ಧ ಲೀಟ್ರನ್ನ ಸಪ್ರೇಟ್ ನೀವು ಬೇಯಿಸ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಹಾಗೆಯೇ ತುಂಬ ಸ್ಪಾಂಜಿಯಾಗಿ ಬರುತ್ತೆ. ಮತ್ತೇನಂತ ಅಂದರೆ ಇದನ್ನು ನೀವು ಕುಕ್ಕರಲ್ಲಿ ಕೂಡ ವಿಷಲ್ ಕೂಡ ಬರ್ಸ್ಬೋದು. ಬಟ್ ನೀವು ಕುಕ್ಕರಲ್ಲಿ ಬೇಯಿಸ್ತೀರಾ ಅಂದರೆ ಒಂದು ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳುತ್ತೆ. ಅಂದರೆ ಅರೌಂಡ್ 40 to 45 ಮಿನಿಟ್ಸ್ ನೀವು ಒಂದು 2 ವಿಷಲ್ ಕೂಗಿಸ್ಬೇಕಾಗತ್ತೆ. ನಿಮ್ಗೆ ಇನ್ನೂ ಬೇಗ ಆಗಬೇಕು ಅಂದರೆ ಇಡ್ಲಿ ಮಾಡೋ ಪಾತ್ರೆಯಲ್ಲಿ ನೀವು ಕೆಳಗೆ ನೀರನ್ನ ಹಾಕಿ ಒಂದು ಪ್ಲೇಟ್ನ ಇಟ್ಟು ಅದ್ರ ಮೇಲೆ ನೀವು ಗಿಣ್ಣದು ಏನು ಪಾತ್ರೆ ರೆಡಿ ಮಾಡ್ಕೊಂಡಿರ್ತೀರಲ್ವ ಅದನ್ನು ಇಟ್ಬಿಟ್ಟು ನೀಟಾಗಿ ಕ್ಯಾಪ್ನ ಕ್ಲೋಸ್ ಮಾಡಿದರೆ ಅದು ಹಬೇಲಿ ಬೇಯೋದ್ರಿಂದ ಒಂದು 20 ನಿಮಿಷ ನೀವು ಇಡ್ಲಿ ಪಾತ್ರೆಯಲ್ಲಿ ಬೆಂದ್ರೂ ತುಂಬಾ ಚೆನ್ನಾಗಿ ಗಿಣ್ಣು ಸ್ಪಾಂಜಿ ಬರುತ್ತೆ. ಮತ್ತೆ ಇದನ್ನ ಬಿಸಿಲು ತಿಂದ್ರೆ ಅದಷ್ಟು ಚೆನ್ನಾಗಿರಲ್ಲ. ನೀವು ನೈಟ್ಗೆ ಮಾಡ್ಕೋತಿದ್ದೀರಾ ಅಂದ್ರೆ ಮಧ್ಯಾಹ್ನ ಇಲ್ಲ ಬೆಳಿಗ್ಗೆನೆ ಗಿಣ್ಣನ್ನ ಬೇಯಿಸಿ ಎತ್ತಿಡಿ. ಬೆಳಿಗ್ಗೆ ಮಾಡ್ಕೋತಿದ್ದೀರಾ ಅಂದ್ರೆ ನೈಟ್ ಬೇಯಿಸಿ ಎತ್ತಿಟ್ಟಿರಿ. ಸೊ ತಣ್ಣಗಾದ್ಮೇಲೆ ನೀವು ಕಟ್ ಮಾಡಿಕೊಂಡು ರೊಟ್ಟಿ ಅಥವಾ ಚಪಾತಿ ಜೊತೆ ತಿಂದರೆ ತುಂಬಾನೇ ಟೇಸ್ಟಿ ಆಗಿರುತ್ತೆ. ಹಾಗೆ ಹೆಲ್ತ್ಗೂ ಕೂಡ ತುಂಬಾನೇ ಒಳ್ಳೆಯದು ಅಂತ ಹೇಳ್ತಾ, ನಿಮಗೂ ಏನಾದರೂ ಈ ರೆಸಿಪಿ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೇನೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.